2017ರ ಖಾದಿ ಗ್ರಾಮೋದ್ಯೋಗ ಕ್ಯಾಲೆಂಡರ್ನಲ್ಲಿ ಗಾಂಧೀಜಿ ಬದಲಿಗೆ ಚರಕ ಹಿಡಿದು ಮೋದಿ ನೀಡಿರುವಂತಹ ಪೋಸ್ ಈಗ ವಿವಾದ ಸೃಷ್ಟಿ ಮಾಡಿರುವ ಬೆನ್ನಲ್ಲೇ ಉರಿಯೋ ಬೆಂಕಿಗೆ ತುಪ್ಪ ಸುರಿಯುವಂತೆ ಹರಿಯಾಣದ ಸಚಿವ ಅನಿಲ್ ವಿಜ್ ವಿವಾದಿತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾದಿ ಕ್ಯಾಲೆಂಡರ್ನಲ್ಲಿ ಮೋದಿ ಪೋಸ್ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಹರಿಯಾಣ ಆರೋಗ್ಯ ಮತ್ತು ಕ್ರೀಡಾ ಸಚಿವ ಅನಿಲ್ ವಿಜ್ ರಾಷ್ಟ್ರಪಿತನನ್ನ ಅಪಮಾನ ಮಾಡಿದ್ದಾರೆ. ಯಾವಾಗಿಂದ ಖಾದಿಯೊಂದಿಗೆ ಗಾಂಧಿಯ ಹೆಸರು ಸೇರ್ಕೊಳ್ತೋ ಆಗಿನಿಂದಲೂ ಕೂಡ ಖಾದಿ ಮೇಲಕ್ಕೆ ಏರ್ಲೇ ಇಲ್ಲ, ಖಾದಿ ಮುಳುಗೋಯ್ತು. ಮಹಾತ್ಮ ಗಾಂಧಿ ಹೆಸರು ಹೇಗಿದೆ ಅಂದ್ರೆ ಯಾವಾಗ ನೋಟಿನ ಜೊತೆ ಅವರ ಫೋಟೋ ಬಂತು, ನೋಟಿನ ಅಪಮೌಲ್ಯ ಶುರುವಾಯಿತು. ಗಾಂಧಿಯನ್ನ ತೆಗೆದು ಮೋದಿ ಫೋಟೋ ಹಾಕಿರೋದು ಒಳ್ಳೆಯದೇ ಆಯ್ತು ಅನ್ನುವಂತಹ ಹೇಳಿಕೆಯನ್ನು ಕೊಡೋ ಮೂಲಕ ರಾಷ್ಟ್ರಪಿತನಿಗೆ ಅಪಮಾನ ಮಾಡಿದ್ದಾರೆ. ಇದು ಈಗ ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಅನಿಲ್ ವಿಜ್ ಮೋದಿ ಅವರ ಭಕ್ತ ಆಗಿದ್ರೆ ಅದನ್ನ ಅವರು ತೋರಿಸ್ಕೊಳ್ಳಿ, ಆದರೆ ಈ ರೀತಿಯಾಗಿ ರಾಷ್ಟ್ರಪಿತನಿಗೆ ಅಪಮಾನ ಮಾಡುವಂಥದ್ದು ಎಷ್ಟು ಸರಿ? ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡೋಕೆ ಅಹೋರಾತ್ರಿ ಶ್ರಮಿಸಿದಂತಹ ರಾಷ್ಟ್ರಪಿತ ಅಂತ ಕರೆಯಲ್ಪಡುವಂತಹ ಮಹಾತ್ಮ ಗಾಂಧೀಜಿ ಅವರನ್ನ ಯಾಕೆ ಈತ ಅಪಮಾನ ಮಾಡಬೇಕಾಗಿತ್ತು ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಶ್ನೆ. ಅದು ಕೂಡ ನೋಟಿನ ಮೇಲೆ ಗಾಂಧಿ ಫೋಟೋ ಬಂದ ಬಳಿಕ ನೋಟು ಕೂಡ ಅಪಮೌಲ್ಯವಾಯಿತು ಅಂತ ಹೇಳಿರುವಂಥದ್ದು. ಜೊತೆಗೆ ಖಾದಿಯೊಂದಿಗೆ ಗಾಂಧಿ ಹೆಸರು ತಳಕು ಹಾಕಿಕೊಂಡ ಬಳಿಕ ಖಾದಿ ಕೂಡ ಮೇಲೆ ಕೇಳಲಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡೋ ಮೂಲಕ ರಾಷ್ಟ್ರಪಿತನಿಗೇನೆ ಹರಿಯಾಣದ ಈ ಸಚಿವ ಅನಿಲ್ ವಿಜ್ ಅಪಮಾನವನ್ನ ಮಾಡಿದ್ದಾರೆ. ಹಿಂದೆ ಇದೇ ಅನಿಲ್ ವಿಜ್ ಬೇರೆ ಬೇರೆ ವಿಚಾರಗಳಲ್ಲೂ ಕೂಡ ಸಾಕಷ್ಟು ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡಿದ್ದಂತಹ ವ್ಯಕ್ತಿ ಈಗ ಮತ್ತೊಮ್ಮೆ ಇಂತಹ ಹೇಳಿಕೆಯನ್ನು ಕೊಡೋ ಮೂಲಕ ವಿವಾದಕ್ಕೆ ಗುರಿಯಾಗಿದ್ದಾರೆ. बने अनिल विज कोटिरुवंता ಹೇಳಿಕೆ ಏನು ಅಂತ ನೋಡ್ಕೊಂಡು ಬರೋಣ. सबसे खादी के साथ गांधी का नाम जुड़ता रहा. गांधी खादी उठ ही नहीं सके, खादी डूब गई. महात्मा गांधी का ऐसा नाम है, नोट के ऊपर चिपक गया जिस दिन से, उस दिन से नोट की डिवैल्यूएशन हो गई. तो अच्छा किया है कि गांधी का हटा के मोदी का लगाया. मोदी ज्यादा बेटर ब्रांड नेम है और मोदी का लगने से 14% जो है सेल बढ़ी है खादी की. सब आप की सरकार में अभी नए नोट छपे हैं, तब जो है वो गांधी जी को क्यों नहीं हटाया गया वहां से? ये हट जाएंगे धीरे धीरे. ಅನಿಲ್ ವಿಜ್ ಹೇಳಿಕೆಯನ್ನ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸಿದೆ. ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲಾ ಬಿಜೆಪಿಯ ಈ ಸಚಿವರಿಂದ ಇದನ್ನೇ ನಿರೀಕ್ಷೆ ಮಾಡೋಕೆ ಸಾಧ್ಯ, ಇನ್ನೇನು ನಿರೀಕ್ಷೆ ಮಾಡೋಕೆ ಸಾಧ್ಯ ಅಂತ ವ್ಯಂಗ್ಯವಾಡಿದ್ದಾರೆ. ಮೋದಿ ತಮ್ಮನ್ನ ತಾವು ಗಾಂಧೀಜಿಗಿಂತಲೂ ದೊಡ್ಡವರು ಅಂತ ತೋರಿಸಿಕೊಳ್ಳೋಕೆ ಹೊರಟಿದ್ದಾರೆ. ಬಹುಶಃ ಮೋದಿ ಮತ್ತು ಅನಿಲ್ ವಿಜ್ಗೆ ಗೊತ್ತಿಲ್ಲ, ಗಾಂಧೀಜಿ ನಮ್ಮ ಆತ್ಮದಲ್ಲಿದ್ದಾರೆ, ಆತ್ಮವನ್ನ ಯಾವತ್ತೂ ಕೂಡ ಶರೀರದಿಂದ ಬೇರೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ ವಕ್ತಾರ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. गॉडसे के वंशज भारतीय जनता पार्टी के नेताओं और मंत्रियों से इसी प्रकार के ऊल जलूल, आपत्तिजनक और बेतुके बयानों की अपेक्षा इस देशवासियों को करनी चाहिए. खादी और गांधी इस देश का इतिहास भी है, इस देश की आत्मनिर्भरता की पहचान भी है और इस देश नहीं पूरी दुनिया में अन्याय और दबाव की कुशासन के खिलाफ लड़ाई का चिन्ह भी है. और